ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡೀನಿ. ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ. ಇವತ್ತು ನಾ ಏನು ಮಾಡಕತ್ತೀನಪ್ಪ ಅಂದ್ರೆ ಬನ್ ಮಸಾಲ ಲಡ್ಡು ಮಾಡಕತ್ತೀನಿ. ಬನ್ ಮಸಾಲ ಲಡ್ಡು ಮಾಡೋದಕ್ಕೆ ನಾನಿಲ್ಲಿ ಬನ್ ತೊಗೊಂಡಿನಿ ರೀ. ನಿನ್ನೆ ನನ್ನ ಮಗಳು ಚಾದಾಗ ಮತ್ತಿಲ್ಲಕ್ಕೆ ತೊಗೊಂಡು ಬಂದಿಳ್ರಿ. ಹಾಗಾಗಿ 3 ಬನ್ ಇಟ್ಟಿದ್ದಳು. ಅವು ನಾ ಇವಾಗ ಬನ್ ಮಸಾಲ ಲಡ್ಡು ಮಾಡಕತ್ತೀನಿ. ಬನ್ ಮಸಾಲ ಲಡ್ಡು ಮಾಡೋದು ಹ್ಯಾಂಗೆ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರಂಬರ್ರಿ. ನೋಡಿರಿ, ಇಲ್ಲಿ ನಾ 2 ಬನ್ ಬಿಡಿಸ್ಕೊಂಡಿನ ಕೈಯಿಂದೆ. ಇಲ್ಲಿ ನಾ 2 ಬನ್ ಅದಾವು. ಇಲ್ಲಿ ಬನ್ ಮಸಾಲ ಲಡ್ಡು ಮಾಡೋಕೆ ಇಲ್ಲಿ ಚಿಕ್ಕದೊಂದು ಟೊಮೊಟೊ ಕಟ್ ಮಾಡ್ಕೊಂಡಿನಿ, ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಅರ್ಧ ಹೋಳು ಲಿಂಬೆ ಹಣ್ಣು, ಅಚ್ಚ ಖಾರದ ಪುಡಿ ಮನೆಯಲ್ಲಿ ಮಾಡ್ಕೊಂಡಿಂಥ ಮಸಾಲೆ, ಖಾರ, ಜೀರಿಗೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಲ್ಲ, ಇವಿಷ್ಟನ್ನು ತೊಗೊಂಡೇನ್ರಿ. ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಮ್ರಿ. ಈ ಬನ್ನ ಕೈಯಿಂದನೇ ಪುಡಿ ಮಾಡ್ಕೊಬೋದು ರೀ. ಒಲ್ಲ ಕೈಯಿಂದ ಪುಡಿ ಬೇಡ ಅಂದ್ರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಬೋದು ರೀ. ಇದು ಮ್ಯಾಗಿಂದು ಕಪ್ಪು ಕಲರ್ ಬೇಡ ಅಂದ್ರೆ ತಕ್ಕೊಂಬಿಡೋದ್ರಿ. ಈ ರೀತಿ ತಕ್ಕೊಂಬಿಟ್ಟು ನೀವು ಇದಿಷ್ಟೇ ಪೌಡ್ರ್ ಮಾಡ್ಕೊಬೋದು. ಬೇಡ ಇರ್ಲಿಕ್ಕಂದ್ರೆ ಇದು ಕೂಡ ನಾವು ಪೌಡ್ರ್ ಮಾಡ್ಕೊಳ್ಳೋದು. ನಾ ಇದು ತೆಗೆದಿಲ್ರಿ, ಇದನ್ನು ಕೂಡ ಪೌಡ್ರ್ ಮಾಡ್ಕೊಂಡಿನಿ. ಕಪ್ಪು ಭಾಗ ಇರ್ತದಲ್ಲ ಅದನ್ನು ತೆಗಿಲಿಲ್ಲ, ಹಾಗೇ ಒಟ್ಟಿಗೆ ನಾನು ಕೈಲೇ ಪೌಡ್ರ್ ಮಾಡ್ಕೊಂಡು ಕೈಲೇ ಈ ರೀತಿ ಮಾಡಿದ್ರೆ ಸಾಕ್ರಿ. ಇದು ಫುಲ್ ಪೌಡ್ರಾಗಿ ಹೋಗ್ತದೆ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದೇ ಬೇಡ, ಮತ್ತು ಅಲ್ಲಿನೂ ಟೈಮ್ ವೇಸ್ಟ್ ಆಗ್ತದೆ. ಕೈಯಿಂದ ಇಷ್ಟಕ್ಕೆ ಮಾಡ್ಕೊಂಬಿಟ್ರೆ ಸಾಕು, ಪೂರ್ತಿ ಹುಡಿ ಆಗಿಬಿಡ್ತದೆ ರೀ. ಇದು ಒಂದು ಸ್ವಲ್ಪ ಹಿಂಗೆ ಅಂದ್ರೆ ಸಾಕ್ರಿ, ಉದುರಾಗಿ ಹೋಗ್ತದೆ ರೀ. ಇದು ನಾ ಕೈಯಲ್ಲೇ ಮಾಡ್ಕೊಂಡಿನಿ. ಅದು ಕೂಡ ನಿಮಗೆ ತೋರಿಸ್ಬೇಕಂತೇಳಿ ನಾನು ಇಲ್ಲಿ 2 ಬನ್ನ ಇಟ್ಟಿದ್ದೆ. ಇವಾಗ ಕೈಲೇ ಮಾಡಕತ್ತೀನಿ ನೋಡಿರಿ. ನಿಮಗೆ ಈ ಮೇಲ್ಗಡೆ ಇರೋಂಥ ಕಪ್ಪು ಬೇಡಪ್ಪ ಅಂದ್ರೆ ತೊಗೊಬೋದ್ರಿ. ಕಪ್ಪು ಕಲರ್ ಇರತ್ತದ. ಕೆಲವ್ರು ಇಷ್ಟಪಡೋಂಗಿಲ್ಲ, ಇದು ಕಪ್ಪಿರೋದು ಕೆಲವ್ರು ಇಷ್ಟಪಡೋಂಗಿಲ್ಲ. ಬೇಕಿದ್ರೆ ತೆಗಿಬೋದು, ಇಲ್ಲಾಂದರೆ ಹಾಕ್ಬೋದು. ನಾ ತೆಗಿತಾ ಇಲ್ರಿ, ಹಾಗೆ ಹಾಕ್ತಾನೆ ಇದ್ದೀನಿ. ಈ ರೀತಿ ಕೈಲೇ ಮಾಡ್ಕೊಂಡ್ರೆ ಫುಲ್ ಪೌಡ್ರ್ ಆಗ್ತದ್ರಿ. ಇದು ನೀಟಾಗಿ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ರೀ. ಬೇಗ ಮಾಡ್ಕೊಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಚೆಂದ ಆಗ್ತಾವ್ರಿ. ತಿನ್ನಕ್ಕೂ ಸೂಪರ್ ಆಗ್ತಾವ. ಇದನ್ನು ಮಸಾಲೆ ಹಾಕ್ಕೊಂಡು ಮಸಾಲ ಲಡ್ಡು ಮಾಡ್ಕೋಬೋದು. ಮತ್ತು ಇದೇ ಬನ್ ತೊಗೊಂಡು ಇದೇ ಥರ ಮಾಡಿಕೊಂಡು ಸ್ವೀಟ್ ಲಡ್ಡು ಮಾಡ್ಕೋಬೋದು ರೀ. ಸ್ವೀಟ್ ಲಡ್ಡು ಮಾಡೋದನ್ನು ನಾನು ನಿಮ್ಮ ಕೂಡ ಒಂದು ಸಲ ಸೇರ್ ಮಾಡ್ಕೊತೀನಿ. ಇವಾಗ ನಾನಿಲ್ಲಿ ಖಾರದ ಲಡ್ಡು ಮಾಡ್ಕೊಳ್ಕತ್ತೀನಿ. ಆಯ್ತು ನೋಡಿರಿ, ಪೂರ್ತಿ ಹುಡಿ ಆಯ್ತು ನೋಡಿರಿ. ನೋಡಿರಿ, ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ. ಪೂರ್ತಿ ಮಿಕ್ಸಿ ಜಾರಿಗೆ ಹಾಕ್ದಂಗೆ ಐತೆ ನೋಡಿ. ಇಷ್ಟು ಮಾಡಿದ್ರೆ ಸಾಕ್ರಿ. ಇವಾಗ ಇದು ಒಗ್ಗರಣೆ ಮಾಡ್ಕೊಳಮ್ರಿ. ಗ್ಯಾಸ್ ಹಚ್ಕೊಂಡು ನಾವೊಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಅದಕ್ಕೆ ಫಸ್ಟಿಗೆ ನಾನು ಇವಾಗ ಹಸಿ ಎಲ್ಲ ಹಾಕ್ಕೊಂಡಿರಿ. ಇವಾಗ ಈರುಳ್ಳಿ ಹಾಕೋತೀನಿ. ಈಗ ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗುತ್ತೆ. ಒಂದು ಸ್ವಲ್ಪ ಕೆಂಪಗಲ್ರಿ ಈರುಳ್ಳಿ. ಕೆಂಪಗಾಗನ ಟೊಮೊಟೊ ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಯದ್ರಿ. ಇವಾಗ ಟೊಮಾಟೊ ಹಾಕೊಳಕತ್ತೀನಿ ರೀ. ಟೊಮಾಟೊ ಹಾಕ್ಕೊಂಡಿನಿ. ಇವಾಗ ಸ್ವಲ್ಪ ಬೆಲ್ಲ ತೊಗೊಂಡಿದ್ರಲ್ರಿ, ಅದು ಕೂಡ ಹಾಕೊಳಕತ್ತೀನಿ ರೀ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಕತ್ತೀನಿ. ಉಪ್ಪು ನೋಡ್ಕೊಂಬಿಟ್ಟು ಹಾಕ್ಕೋಬೇಕ್ರಿ. ಹೆಚ್ಚಾಯ್ತಂದ್ರೆ ಮತ್ತೆ ತೆಗಿಯೋಕ್ಕಾಗಲ್ಲ, ಕಮ್ಮಿದಿದ್ರೆ ಮತ್ತೆ ಹಾಕೋಬೋದು. ಇವಾಗ ಉಪ್ಪು ಹಾಕ್ಕೊಂಡೇನಿ ರೀ. ಇದು ಸ್ವಲ್ಪ ಟೊಮಾಟೊನು ಮೆತ್ತಗಾಗತ್ತಾನೆ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಟೊಮಾಟೊನು ಇವಾಗ ಮೆತ್ತಗಾಗೈತಿ. ಒಂದು ಸ್ವಲ್ಪ ಇವಾಗ ಲಿಂಬೆ ಹಣ್ಣನ್ನು ಹಿಡ್ಕೊಳ್ಕತ್ತೀನಿ. ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಿಡ್ಕೊಳ್ಕತ್ತೀನಿ. ಆಯಿತಾ, ಇಷ್ಟು ಹಿಡ್ಕೊಂಡ್ರೆ ಸಾಕು. ಇವಾಗ ಖಾರ ತೊಗೊಂಡು ಖಾರ ಹಾಕೋತೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನಮ್ಮ ಮನೆಯಾಗ ಸ್ವಲ್ಪ ಖಾರ ತಿಂತಾರೆ, ಹಂಗಾಗಿ ನಾನು ಜಾಸ್ತಿ ಹಾಕೊಳ್ಕತ್ತೀನಿ. ಇವಾಗ ಇದು ಖಾರನ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೊಂಡ್ರಿ. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಕತ್ತೀನಿ ರೀ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ತಿರುಗ್ತೀವಿ.
ಮಸಾಲ ನೋಡಿರಿ ಎಷ್ಟು ಚೆಂದ ಬಂದಿದೆ ಮಸಾಲ. ಇವಾಗ ಇದು ಫುಲ್ ಕರಿಗ್ಯದ್ರಿ ಎಣ್ಣೆಯಾಗ ಟಮಾಟಿ ಈರುಳ್ಳಿ ಎಲ್ಲನೂ. ಇವಾಗ ನಾ ಏನಿದು ಬರೀ ಬನ್ನ ಬಿಡಿಸಿಟ್ಕೊಂಡಿದ್ನಲ್ಲ ರೀ ಅದು ಇವಾಗ ಹಾಕಿ ತಿರುವಿ ತೊಗೊಳ್ತೀನಿ, ನೀಟಾಗಿ ಕಲಿಸ್ಕೊಳ್ತೀನಿ ರೀ. ನೋಡಿರಿ ನಾನು ಒಟ್ಟು ಕ್ಲೀನಾಗಿ ಇದು ಕಲ್ಸ್ಕೊಂಡು ತೊಗೊಂಡೆ ಚಮಚಲ್ಲಿ. ಸೂಪರಾಗಿ ಬಂದದ್ರಿ. ಇವಾಗ ಇದು ರೆಡಿ ಆಯಿತು, ಸೂಪರಾಗ್ಯದ್ರಿ. ಇವಾಗ ಇದು ಲಡ್ಡು ಕಟ್ಟಮ್ಮ. ಮಾಡ್ಕೊಳ್ಳೋದೇನು ಲೇಟ್ ಆಗೋಲ್ಲ, ಜಟ್ಪಟ್ಟಾಗಿ ಇರ್ತದೆ, ಬೇಗನೆ ಆಗ್ತದ, ಬೇಗನೆ ಮಾಡ್ಕೋಬೋದು. ಇದು ಇವಾಗ ಲಡ್ಡು ಕಟ್ಟಮ್ಮ. ನೋಡಿರಿ ಇದು ರೆಡಿ ಆಯಿತು. ಇವಾಗ ಆರಾಮಾಗಿ ಬನ್ ಮಸಾಲ ಲಡ್ಡು ಕಟ್ಕೋಬೋದು ನೋಡಿರಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕ ಮೆದುವ ಸ್ಮೂತ ಸೂಪರಾಗಿ ಬರ್ತಾವ್ರಿ ಲಡ್ಡು ಮಾತ್ರ. ಮತ್ತು ಇದೇ ಬನ್ನಿಲಿ ನಾವು ಸ್ವೀಟ್ ಬನ್ ಲಡ್ಡುನೂ ಮಾಡ್ಕೋಬೋದ್ರಿ, ಅದನ್ನು ಕೂಡ ಸಖತ್ತಾಗಿರ್ತದೆ ನೋಡಿರಿ. ಇಷ್ಟು ಮಾಡ್ಕೊಂಡ್ರೆ ಸಾಕ್ರಿ, ರೆಡಿ ಆಗ್ಲಿಕತ್ತು ನೋಡಿರಿ ನಮ್ಮ ಬನ್ ಮಸಾಲ ಲಡ್ಡು. ತಿನ್ನಕ್ಕೆ ಮಾತ್ರ ಸಖತ್ತಾಗಿರ್ತದ್ರಿ ಇದು. ಮಕ್ಕಳಂಕರ್ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಕಟ್ಕೊಂಡ್ರೆ ಆಯ್ತು ನೋಡ್ರಿ. ಇದು ನೋಡಿರಿ ಸೂಪರಾಗಿ ಕಾಣಕತ್ತಾವ್ರಿ. ಮತ್ತು ಬೇಗನೂ ಆಗ್ತದ, ಈಜಿ ಐತಿ, ಜಲ್ದಿ ಮುಗಿಸ್ಕೋಬೋದು ರೀ, ಟೈಮ್ನೂ ವೇಸ್ಟ್ ಆಗಂಗಿಲ್ಲ, ಜಟ್ಪಟ್ಟಾಗಿ ಹೋಗ್ತದೆ ನೋಡ್ರಿ. ಇದು ಇಷ್ಟು ನಾನು ಇವಾಗ ಲಡ್ಡು ಕಟ್ಟಿ ತೊಗೊಂಡು ಬರ್ತೀನಿ ರೀ. ರೆಡಿ ಅದು ನೋಡಿರಿ ನಮ್ಮ ಬನ್ ಮಸಾಲ ಲಡ್ಡು ಸೂಪರಾಗಿ ಬಂದವ್ರಿ. ಹೆಂಗಾಗ್ಯಾವ ಅಂತ ಹೇಳ್ರಿ. ನಿಮ್ಗೆ ಒಂದು ನಾನಿಲ್ಲಿ ಒಡೆದು ತೋರಿಸ್ತೀನಿ. ಸೂಪರಾಗಿ ಬಂದ ನೋಡ್ರಿ, ಸಖತ್ತಾಗಿರ್ತಾವ್ರಿ ತಿನ್ನಕ್ಕೂ. ಬನ್ ಮಸಾಲ ಲಡ್ಡು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಮಸ್ಕಾರ ರೀ, ಥ್ಯಾಂಕ್ ಯು.